ದಾಸಯ್ಯ ಮನೆ ಬಾಗ್ಲಲ್ಲೇ ಮಲಗಿದಾರಲ್ಲ. ಗೀತಾ 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 ಏನೇ ದಾಸಯ್ಯ ಮನೆ ಬಾಗ್ಲಲ್ಲಿ ಮಲ್ಕೊಂಡು? ಅದು ಅಮ್ಮ, ನೆನ್ನೆ ರಾತ್ರಿ ಬಂದಾಗ ತುಂಬಾ ತಡ ಆಯ್ತು. ಬಾಗ್ಲ ಹಾಕಿದ್ರು, ನನ್ನ ಹತ್ರ ಬೀಗದ ಕೈ ಬೇರೆ ಇರ್ಲಿಲ್ಲ. ಅದಕ್ಕೆ ಇಲ್ಲೇ ಠಿಕಾಣಿ ಹೂಡ್ಬಿಟ್ಯಾ? ಇವನ್ ಬಂದಿದ್ದಕ್ಕೆ ಸರಿ ಆಯ್ತು, ಇಲ್ದಿದ್ರೆ ರಾತ್ರಿ ಪೂರ್ತಿ ಒಬ್ಳೆ ಇಲ್ಲೇ ಇರ್ಬೇಕಾಗಿತ್ತು ಅಲ್ವೇ? ಹೊತ್ತಿಗೆ ಮುಂಚೆ ಮನೆಗೆ ಬರ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಇಲ್ಲ ಅಮ್ಮ, ಲಕ್ಕಿಯವರು ನಾನು ಬಂದ್ಮೇಲೆ ಬಂದ್ರು. ಅವ್ರ ಹತ್ರನೂ ಬೀಗದ ಕೈ ಇರ್ಲಿಲ್ಲ. ನಾವ್ ಎಷ್ಟು ಬಾಗಲ್ ತಟ್ಟಿದ್ರು ಯಾರು ತೆಗಿಲಿಲ್ಲ. ನೀನ್ ಬರ್ತೀಯ ಅಂತ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿರ್ಬೇಕಾ? ಅಮ್ಮ ಜೋರಾಗಿ ಮಾತಾಡ್ಬೇಡಿ, ಲಕ್ಕಿಯವ್ರಿಗೆ ಎಚ್ಚರ ಆಗತ್ತೆ. ಸರಿ, ಅವನನ್ನು ಎಬ್ಸಿ ಒಳಗೆ ಕಳಿಸು. ಕರ್ಮ ಕರ್ಮ, ಕಣ್ಣಲ್ಲಿ ಇನ್ನೇನೇ ನೋಡ್ಬೇಕು. ಬಾಗಿಲು ಗುಡಿಸಿ ರಂಗೋಲೆ ಹಾಕ್ತೀಯೋ ಅದನ್ನು ನಾನೇ ಮಾಡ್ಲೋ? ನಾನೇ ಹಾಕ್ತೀನಮ್ಮ. ನಾನು ಯಾವಾಗ ಇಲ್ಲಿಗೆ ಬಂದೆ? ರೂಮಿಂದ ನೀನ್ ಎತ್ಕೊಂಡ್ ಬಂದ? ಅಯ್ಯೋ ಇಲ್ಲ, ರಾತ್ರಿ ನೀವು ತುಂಬಾ ಲೇಟಾಗಿ ಬಂದ್ರಿ, ಬಾಗ್ಲಾಕಿತ್ತು. ಅದಕ್ಕೆ ನಿಂತೋಡೆ ಮೇಲೆ ಮಲಗಿದ್ನ. ಬಾಗ್ಲು ಓಪನ್ ಆಗಿದೆ, ಹೋಗ್ಬೇಕು ತಾನೆ ಒಳಗಡೆ. ನಾ ಒಳಗಡೆ ಹೋಗಿ ಮಲ್ಕೋತೀನಿ. ನೀವು ಒಳಗಡೆ ಹೋಗಿ ಬೆಚ್ಚಿಗೆ ಮಲ್ಕೊಳ್ಳಿ, ನನ್ ಕೆಲ್ಸ ಇದೆ. ಇವಳ ಮನ್ಸಲ್ಲಿ ಬೇರೆ ಯಾರೋ ಇದ್ದಾನೆ. ಇಬ್ರು ಮೀಟ್ ಆಗ್ತಾರಮ್ಮ, ಊರು ತುಂಬಾ ಸುತ್ತಾಡ್ಕೊಂಡ್ ಬರ್ತಾರೆ. ಹೇಳಕ್ಕೆ ಆಗದೆ ಇರೋ ಪರಿಸ್ಥಿತಿಲಿ ಇದ್ದಾಳೆ ಅಂದ್ರೆ ಯಾರ ಮಗುನೋ ಏನ್ ಕತೆನೋ. ಜೀವನದಲ್ಲಿ ಏನ್ ಬೇಕಾದ್ರೂ ಹಂಚ್ಕೋಬೋದಮ್ಮ, ಆದ್ರೆ ಹೆಂಡ್ತಿನೇಗಮ್ಮ ಹಂಚ್ಕೊಳಕ್ಕಾಗತ್ತೆ? ಮಂಗಳ, ಬೇಗ ಬಾರೆ. ಪ್ರಣತಿಗೆ ಮಡಲು ತುಂಬಿ ಒಂದು ಆರತಿ ಎತ್ತು ಬಾ. ಪಾಪ ಎಲ್ಲ ಸರಿಯತ್ತೆ, ಆದ್ರೆ ಈ ಪಾಪ ಯಾಕೆ ಅಂತ ಗೊತ್ತಾಗಿಲ್ಲ. ಅವಳು ಹೊಟ್ಟೆಲಿ ಇದೆಯಲ್ಲೇ, ಸುಖವಾಗಿ ಹೆತ್ತು ಬೇಗ ನಮ್ಮ ಮನೆಗೆ ವಾಪಸ್ ಬಮ್ಮ ಅಂತ ಹರಸಿ ಆರತಿ ಮಾಡು. ನೀವು ಹೇಳ್ದೆ ಹೋದ್ರು ನಾನು ಅದನ್ನೇ ಮಾಡೋದು ಅತ್ತೆ. ಪ್ರಣತಿ, ಹೆಣ್ಮಗುನ ಹೆತ್ತು ಸುಖವಾಗಿ ವಾಪಸ್ ಬಾ. ಬೇಡ ಅಕ್ಕ, ನಾನು ಕಣ್ಣೀರಲ್ಲಿ ಕೈ ತೊಳೆದಿದ್ದು ಸಾಕು. ಈ ಹೆಣ್ಣು ಜೀವನನೇ ಇಷ್ಟೇ ಅಲ್ವಾ? ಹಾಗನ್ಬಾರ್ದು ಪ್ರಣತಿ. ಹೆಣ್ಣು ಮಗು ಮನೆ ಮಹಾಲಕ್ಷ್ಮಿ ಇದ್ದಾಗೆ. ಅತಿ ಗೀತಾ, ಏನ್ ಮಾಡ್ತಿದ್ಯಾ? ಅದು ಧೂಳೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಡ್ತಿದ್ದೆ ಲಕ್ಕಿಯವರೇ. ಇದನ್ನೆಲ್ಲ ಇವಾಗ ಯಾಕೆ ಕ್ಲೀನ್ ಮಾಡ್ತಾ ಇದೀಯಾ? ಧೂಳೆಲ್ಲ ಒರೆಸಿಟ್ಟು ಕ್ಲೀನ್ ಮಾಡಿ ಬೇಡದೆ ಇರೋದನ್ನೆಲ್ಲ ಬಿಸಾಕೋಣ ಅಂತ. ಏನು, ಇದು ಬೇಡವಾಗಿರೋ ವಸ್ತುನ ಇದನ್ನ ಬಿಸಾಕ್ತಿಯಾ? ಇದೇನು ಗೊತ್ತಾ ನಿನ್ಗೆ? ನಾನು ಸಬ್ ಜೂನಿಯರ್ ಆಗಿದ್ದಾಗ ಸಿಕ್ಕಿರೋ ಟ್ರೋಫಿ. ನೋಡಿಲ್ಲಿ ನನ್ನ ಬಗ್ಗೆ ಬರ್ದಿರೋ ಆರ್ಟಿಕಲ್. ಹೌದಾ? ಆದ್ರೆ ಇದೆಲ್ಲ ಹಳೇದಾಗಿದೆ. ಏನು ಹಳೇದಾದ್ರೆ ಬಿಸಾಕ್ ಬಿಡ್ತೀಯಾ? ಇದೆಲ್ಲ ಲೈಫಲ್ಲಿ ಮಾಡಿರೋ ಅಚೀವ್ಮೆಂಟ್ ಅಮ್ಮ. ನೋಡು,
ಫಸ್ಟ್ ಸಿಕ್ಕಿರೋ ಮೆಡ್ಲಿಂದ ಹಿಡಿದು ಇಲ್ಲಿ ತನಕ ಏನೇನು ಸಿಕ್ಕಿದೆ ಎಲ್ಲ ಕಾಪಾಡ್ಕೊಂಡು ಬಂದಿದ್ದೀನಿ. ನೋಡು, ಚಿಕ್ಕ ವಯಸ್ಸಲ್ಲೇ ನನ್ನ ಫೋಟೋ ಪೇಪರಲ್ಲಿ ಹಾಕಿದ್ರು. ಹೌದಾ? ನೀವು ಅಂತಾನೆ ಗೊತ್ತಾಗಲ್ಲ ಇದ್ರಲ್ಲಿ. ಅದಕ್ಕೆ ಇಂಥದ್ದೆಲ್ಲ ಜೋಪಾನವಾಗಿ ಇಟ್ಕೋಬೇಕು. ಇದು ನೋಡು, ನಮ್ಮ ಡಿಸ್ಟಿಕ್ಗೆ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಅಂತ ಕೊಟ್ಟಿರೋದು. ಆ ಕಾಲಕ್ಕೆ ಹೋಮ್ ಮಿನಿಸ್ಟರ್ ಕೈಯಿಂದ ರಿಸೀವ್ ಮಾಡಿದೆ. ಅವ್ರು ಬೆಂತಟಿ ನಿಮ್ಮ ಅಪ್ಪನ ಹೆಸರು ಉಳಿಸು ಅಂತ ಹೇಳಿದ್ರು. ನನಗೆ ಫುಲ್ ಹೈ ಫೀವರು, 104 ಡಿಗ್ರಿ ಜ್ವರ. ಅದು ಪ್ಲೇಯರ್ ಆಫ್ ದ ಮ್ಯಾಚ್ ಬಂದಿದೆ, ಗೊತ್ತಾ ನಿಮಗೆ? ಲಕ್ಕಿಯವ್ರೆ, ಇಷ್ಟೆಲ್ಲ ಪ್ರೀತಿಯಿಂದ ಇದನ್ನ ಕಾಪಾಡ್ಕೊಂಡಿದ್ದೀರಾ. ಆದ್ರೆ ನಿಮ್ ಮನ್ಸಲ್ಲಿರೋ ಆಸೆನ ಯಾಕೆ ಕೈ ಬಿಟ್ಟಿದ್ದೀರಾ? ಅಂದ್ರೆ ನಿಮಗೆ ಈಗಲೂ ಕಬಡ್ಡಿ ಆಡ್ಬೇಕು ಅಂತ ಆಸೆ ಇದೆ ಅಲ್ವಾ? ನನಗೂ ತುಂಬ ಆಸೆ ಇತ್ತು. ನನ್ನ ಸೊಸೆಗೆ ದಿನಕ್ಕೊಂಥರ ಅಡುಗೆ ಮಾಡಿ ಬಡಿಸ್ಬೇಕು, ಅವಳ ಬೈಕ್ಗಳನ್ನೆಲ್ಲ ಈಡೇರಿಸ್ಬೇಕು, ಕಲ್ಸಕ್ರೆ ಕೇಸರಿ ಕೊಡಬೇಕು, ಅದ್ದೂರಿಯಾಗಿ ಶ್ರೀಮಂತ ಮಾಡಬೇಕು ಅಂತ. ಆದ್ರೆ ಏನು ಮಾಡಲಿ ಹೇಳು, ಇಂಥ ಮಗನ ಹೆತ್ಬಿಟ್ಟಿದ್ದೀನಿ ನಾನು. ಸುಮ್ಮನಿರಿಯತ್ತೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದೆ, ಬಸ್ರಿನೂ ಆದೆ, ಸೀಮಂತನೂ ಇಲ್ಲ, ಉಪಚಾರನೂ ಇಲ್ಲ, ಏನೂ ಇಲ್ಲ. ಆದ್ರೆ ನಿಮ್ಮ ಮಗನ್ಗೆ ಏನಾಗಿತ್ತು? ಚೆನ್ನಾಗೇ ಇದ್ರಲ್ವಾ? ನೀವು ಮಾಡಿದ ಉಪಚಾರ ಅಷ್ಟರಲ್ಲೇ ಇದೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಆಗಿನ ಪರಿಸ್ಥಿತಿನೇ ಬೇರೆ ಇತ್ತು. ಆಗ ಬಡತನ, ಈಗ ಮನಸ್ಸೇ ಸರಿ ಇಲ್ಲ. ದೇವ್ರೆ ಹಾಗೆ ಅನ್ಸುತ್ತೆ, ಒಂದು ಕೊಟ್ರೆ ಇನ್ನೊಂದು ಕಿತ್ಕೊಂಡ್ಬಿಡ್ತಾನೆ. ಹೌದಮ್ಮ, ನನಗೂ ಅದೇ ಆಸೆ ಇತ್ತು. ದಿನೇ ದಿನೇ ನನ್ನಲ್ಲಾಗೋ ಬದಲಾವಣೆಗಳೆಲ್ಲ ನೀವು ನೋಡಬೇಕು, ಖುಷಿ ಪಡಬೇಕು, ನಿಮ್ಮ ಖುಷಿಯಿಂದ ನಾನು ಸಂತೋಷ ಕಾಣಬೇಕು ಅಂತ. ಆದ್ರೆ ಏನು ಮಾಡೋದು ಹೇಳಿ? ನನಗಂತೂ ಈ ಮನೇಲಿ ಜಾಗ ಇಲ್ಲ. ಇನ್ನು ಹುಟ್ಟಿದ ಮನೆ, ಅಲ್ಲಿ ಇನ್ನೇನೇನಾಗುತ್ತೋ. ಒಟ್ನಲ್ಲಿ ನನ್ನ ಬದುಕೆ ಅತಂತ್ರ ಆಗೋಗಿದೆ ಅಮ್ಮ. ಆಸೆ ಇದೆ ಅಲ್ವಾ, ಒಪ್ಕೊಳ್ಳಿ. ಆಸೆಗಿಂತ ಮನೆ ಮರ್ಯಾದೆ, ಸಂಬಂಧಗಳು ಮುಖ್ಯ. ಅದಕ್ಕೆ ನಿಮ್ಮ ಆಸೆಗಳನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಈ ವಯಸ್ಸು ಮತ್ತೆ ನಿಮಗೆ ಸಿಗುತ್ತಾ ಲಕ್ಕಿಯವ್ರೆ? ಈ ಮ್ಯಾಚ್ ನಿಮ್ಗೆ ಆಡೋದಕ್ಕೆ ಮತ್ತೆ ಅವಕಾಶ ಸಿಗುತ್ತಾ? ಚಿಕ್ಕವ್ರಿರ್ಬೇಕಾದ್ರೆ ನೀವು ಎಲ್ಲ ಹುಡುಗರ ಥರ ಸುಮ್ಮನೆ ಕೂತ್ಬಿಟ್ಟಿದ್ರೆ ಇವತ್ತು ಆ ಬಾಕ್ಸಲ್ಲಿ ಟ್ರೋಫಿಗಳು, ಮೆಡಲ್ಗಳು, ನಿಮ್ಮ ಬಗ್ಗೆ ಪೇಪರಲ್ಲಿ ಬಂದಿರೋ ಆರ್ಟಿಕಲ್ಗಳು, ಫೋಟೋಗಳು ಯಾವ್ದು ಇರ್ತಿರ್ಲಿಲ್ಲ ಲಕ್ಕಿಯವ್ರೆ. ಆವಾಗಲೇ ನೀವು ಸುಮ್ಮನಿದ್ ಬಿಡ್ಬೇಕಾಗಿತ್ತು, ದತ್ತಣ್ಣ ಹೇಗಾದ್ರೂ ಆಡ್ಕೊಳ್ಳಿ ಅಂತ. ಕಬಡ್ಡಿ ಅಂದ್ರೆ ಅವನಿಗಿಂತ ಜಾಸ್ತಿ ಇಂಟ್ರೆಸ್ಟ್ ಇತ್ತು ನನಗೆ. ಇತ್ತು ಅಂತ ಯಾಕೆ ಹೇಳ್ತಿದ್ದೀರಾ ಲಕ್ಕಿಯವ್ರೆ? ಇವಾಗ್ಲೂ ಇದೆ, ತೋರಿಸ್ಕೋತಿಲ್ಲ ಅಷ್ಟೇ. ನೋಡಿ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ ನೀವು. ನಿಮಗ್ ನೀವೇ ಮೋಸ ಮಾಡ್ಕೋತಾ ಇದ್ದೀರಾ. ಆದರೆ ದತ್ತಣ್ಣಂಗೆ ನಾನು ಆಡೋದು ಅವಶ್ಯಕತೆ ಇಲ್ಲಲ್ಲ. ಅವ್ರ ವಿರುದ್ಧ ಅಂತ ಯಾಕೆ ಅನ್ಕೋತೀರಾ ಲಕ್ಕಿಯವ್ರೆ? ನಿಮ್ಮ ಪಾಡಿಗೆ ನೀವು ಆಡಿ. ಅವ್ರಿಗಿಂತ ನೀವು ಚೆನ್ನಾಗಿ ಆಡ್ತೀರಾ ಅನ್ನೋದು
ನಿಮ್ ತಪ್ಪ ಅಥವಾ ಅವ್ರು ಆಡಕ್ ಶುರು ಮಾಡಿದಾರೆ ಅಂತ ನೀವ್ ಆಟ ನಿಲ್ಸೋದು ಎಷ್ಟು ಸರಿ ಹೇಳಿ? ನೋಡಿ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯೋಚನೆಗಳು ಇನ್ನೂ ಮನ್ಸಲ್ಲಿ ಕೊರಿಯತ್ತೆ. ನೀವ್ ಕುಗ್ಗೋ ಹಾಗೆ ಮಾಡುತ್ತೆ ಲಕ್ಕಿಯವ್ರೆ. ಅಲ್ಲ ಲಕ್ಕಿಯವ್ರೆ, ಇದನ್ನೆಲ್ಲ ಹೊರಗೆ ಹಾಕ್ತೀನಿ ಅಂದ ಮಾತಿಗೆನೆ ಇಷ್ಟು ಸಿಟ್ಟು ಬಂತು, ಬೇಜಾರಾಯ್ತು ನಿಮ್ಗೆ. ಆದ್ರೆ ನಿಮ್ ಮನ್ಸಲ್ಲಿರೋ ಆಸೆಗಳು ಅವನ್ನೇ ಹೊರಗೆ ಹಾಕ್ತೀನಿ ಅಂತಿದ್ದೀರಾ. ನಿಮ್ಗೆ ಇನ್ನೆಷ್ಟು ಬೇಜಾರಾಗಿರ್ಬೇಡ. ಯಾಕೆ ಹಾಗೆಲ್ಲ ಹೇಳ್ತೀಯ ಪ್ರಣತಿ? ಆ ಮನೇಲಿ ನನ್ನ ಮಗಳಿದ್ದಾಳೆ, ಅವಳು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಯಾರು ನಿನಗೆ ಒತ್ತಾಸೆಯಾಗಿ ನಿಲ್ತಾರೋ ಇಲ್ವೋ, ನನ್ನ ಮಗಳು ನಿಲ್ತಾಳೆ ಕಣೆ. ನಿನ್ನ ಭಾರನೆಲ್ಲ ಅವಳು ಹೊರ್ತಾಳೆ. ಚೆನ್ನಾಗಿ ಹೇಳಿದ್ರಿ ಅತ್ತೆ. ಅವಳ ಬಾರನೆ ಅವಳು ಹೊರಕ್ಕಾಗಲ್ಲ, ಇನ್ ಇವಳ ಬಾರನ ಅವಳು ಹೊರ್ತಾಳ. ನನ್ನ ಕರ್ಮ ಕಣೆ. ಯಾವ ಹೊತ್ನಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ನಿಂಗೆ. ಬೇಗೆಲ್ಲ ಶಾಸ್ತ್ರ ಮುಗಿಸು, ಗೀತಾ ಬಂದು ಕರ್ಕೊಂಡು ಹೋಗೋ ಹೊತ್ತಾಯ್ತು. ಎಲ್ಲ ಶಾಸ್ತ್ರನೂ ಮುಗಿತತ್ತೆ. ನಮ್ ಗುಂಡಮ್ಮ ಬಂದು ಇವಳನ್ನ ಕರ್ಕೊಂಡು ಹೋಗ್ಬೋದು. ಅಮ್ಮ, ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಆ ದೇವರೆಲ್ಲ ಒಳ್ಳೇದ್ ಮಾಡ್ತಾನೆ. ನಗ್ನಗ್ತಾ ಹೋಗ್ಬಾ. ಹಾಮ್ಮ, ಹೊರಟಿದ್ದೀನಿ, ಬಂದ್ಬಿಡ್ತೀನಿ ಇನ್ನೇನು. ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ಆಹಾ, ನಾನು ನೋಡಿರೋದಕ್ಕೆ ಹೇಳ್ತಿದ್ಯಾ? ಇಲ್ದಿದ್ರೆ ಕ್ಯಾರೇನು ಅಂದ ಹಾಗೆ ಹೊರಟು ಬಿಡ್ತಿದ್ದೆ ಅಲ್ಲ? ಅಲ್ಲ, ನಿಮಗೆ ಹೇಳ್ದೆ ಹೋಗ್ತೀನ ಅಮ್ಮ ನಾನು. ಹೋಗ್ತಿರೋದು ಕಾಣ್ತಾ ಇದೆ, ಆದ್ರೆ ಎಲ್ಲಿಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾತಿಗೂ ಬೆಲೆ ಇರುತ್ತೆ. ಅದನ್ನ ಯಾವತ್ತಾದ್ರೂ ನೀನು ಮಾಡಿದ್ಯಾ? ಅದು ನಾನು ನನಗೆ ಯಾಕಮ್ಮ ಹೇಳ್ತೀಯ ನೀನು? ಹೋಗೋದು, ಗಂಡ ಬರೋ ಹೊತ್ತಿಗೆ ಸಂಜೆ ಬರೋದು, ಬಾಗ್ಲು ಹಾಕಿದ್ದಾರೆ ಅಂತ ಇಬ್ರು ಹೊರಗೆ ಕೂತ್ಕೊಳ್ಳೋದು. ಕರ್ಮ ಕರ್ಮ. ಅಣ್ಣ ತಮ್ಮಂದಿರು ಇಬ್ರು ಮುನ್ಸ್ಕೊಂಡಿದ್ದಾರೆ, ಅದ್ರ ಲಾಭನ ನೀನ್ ಪಡ್ಕೋತಿದ್ಯಾ ಅಲ್ಲ? ಇಲ್ಲ ಅಮ್ಮ, ಲಕ್ಕಿಯವರು ದತ್ತಣ್ಣನ ಮಧ್ಯೆ ಮನಸ್ತಾಪ ಇದ್ರೆ ನನಗೆ ಹೇಗೆ ಖುಷಿ ಆಗ್ಬೇಕು ಹೇಳಿ? ಇನ್ನೇನೆ ಮತ್ತೆ, ಇಡೀ ರಾತ್ರಿ ಬಾಗ್ಲು ಹಾಕಿತ್ತು ಅಂತ ಗಂಡನ ತೊಡೆ ಮೇಲೆ ಮಲಗಿಸ್ಕೊಂಡು ನೀನು ಮಲಗಿದ್ಯಲ್ಲ, ಅಸಹ್ಯ. ನೋಡಿದವ್ರು ಏನೇ ಅನ್ಕೋತಾರೆ? ಅಮ್ಮ, ಅದು ಬಾಗಿಲು ಮುಚ್ಚಿತ್ತು, ಅದಕ್ಕೆ. ಕತೆ ಹೊಡಿಬೇಡ. ಎಲ್ಲಿಗೆ ಹೋಗ್ತಿದ್ಯಾ ಹೇಳಿ ಹೋಗು. ನಿನ್ನೆ ಎಲ್ಲಿಗೆ ಹೋಗಿದ್ದೆ? ಯಾಕಷ್ಟು ಲೇಟಾಗಿ ಬಂದೆ? ಅದು ನೆನ್ನೆ. ಹೇಳೆ, ಯಾಕೆ ಹೇಳ್ಬಾರ್ದ ನಾನು? ಕೇಳ್ಬೋದು ಅಮ್ಮ. ಹೇಳಿದ್ನಲ್ಲ, ನನ್ನ ಫ್ರೆಂಡು ಸವಿತಾ ಮನೆಗೆ ಹೋಗಿದ್ದೆ, ಅವಳಿಗೆ ಹುಷಾರಿರ್ಲಿಲ್ಲ ಅಂತ. ಹುಷಾರಿಲ್ಲ ಅಂತ ಹೇಳಿದೆ, ಆದ್ರೆ ಸವಿತನ್ಗೆ ಅಂತ ಹೇಳಿರ್ಲಿಲ್ಲ. ಯಾರು? ಬಸವರಾಜವ್ರ ಮಗಳ? ಓ, ತುಂಬಾ ಸ್ಟ್ರಾಂಗ್ ಆಗಿರೋ ಔಷಧಿನೇ ಕೊಟ್ಟಿದ್ಯಾ ಅನ್ಸುತ್ತೆ ಅಲ್ವಾ? ಹೌದಮ್ಮ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೆಳಿಗ್ಗೆ ಮಾರ್ಕೆಟ್ನಲ್ಲಿ ಸಿಕ್ಕಿದ್ಲು. ಕಲ್ಗುಂಡಿನ ತರ ಇದ್ಲು ಕಣೆ. ಅವಳಿಗೆ ಔಷಧಿ ಕೊಟ್ಟು ಮಾರ್ಕೆಟ್ಗೆ ಬರೋ ಹಾಗೆ ಮಾಡಿದ್ಯಲ್ಲ. ಎಂಥ ಔಷಧಿ, ಎಂಥ ಕೈಗುಣನೇ ನಿಂದು. ಅಮ್ಮ, ಅದು. ಮುಚ್ಚೆ ಬಾಯಿ. ಸುಳ್ಳು ಬೊಗಳ್ಬೇಡ. ನೀನ್ ಸವಿತನ್ ಮನೆಗೆ ಹೋಗಿಲ್ಲ. ನೋಡಿದ್ಯಾ, ಸುಳ್ಳು ತುಂಬಾ ದಿನ ಇರಲ್ಲ. ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ನನಗೆ ಗೊತ್ತಾಗ್ಬೇಕು. ಅಮ್ಮ, ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ನಂಬಿ ಅಮ್ಮ. ನಾನ್ ನಂಬಲ್ಲ ಕಣೆ. ಒಳ್ಳೆ ಕೆಲ್ಸಕ್ಕೆ ಅಂತ ಹೇಳ್ತೀಯ, ಹಾಗಾದ್ರೆ ನಿಜ ಹೇಳ್ಬಿಟ್ಟು ಹೋಗು. ಸುಳ್ಳು ಯಾಕೆ ಹೇಳ್ತೀಯ? ನನಗ್ ಸರಿ ಅನ್ಸಿದ್ರೆ ಕಳಿಸ್ಕೊಡ್ತೀನಿ, ಇಲ್ದಿದ್ರೆ ತೆಪ್ಪಗೆ ಮನೆಗೆ ಬಿದ್ದಿರು. ಪ್ಲೀಸ್, ನಾನು ತಡಿಬೇಡಿ ಅಮ್ಮ.
ನೀನ್ ಕಾರಣ ಹೇಳ್ದೆ ಎಲ್ಲೂ ಹೋಗೋ ಹಾಗಿಲ್ಲ ಕಡೆ. ನಿನ್ನ ಅತ್ತೆ ಆಗಿ ತಿಳ್ಕೊಳ್ಳೋ ಅಧಿಕಾರ ನನಗಿದೆ. ಅದನ್ನ ಈಗ ಹೇಳಕ್ಕಾಗಲ್ಲ ಅಮ್ಮ ನನ್ನ ಕೈಲಿ. ಆಗಲ್ಲ ಅಂದ್ಮೇಲೆ ಹೋಗ್ಬೇಡ, ಮನೇಲಿ ಬಿದ್ದಿರು. ಅಮ್ಮ, ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಓಹೋ, ತವ್ರ ಮನೆಗೆ ಕದ್ದು ಹೋಗೋ ಅಂಥದ್ದು ಏನಾಗಿದೆಯೇ? ಅದು ಪ್ರಣತಿ. ಏನಾಯ್ತೆ ಪ್ರಣತಿಗೆ? ಖುಷಿ ಪಡೋ ಅಂಥ ವಿಷಯನೇ ಅಮ್ಮ. ನಮ್ಮ ಪ್ರಣತಿ ಪ್ರೆಗ್ನೆಂಟು. ಹೌದೇನೆ? ಮುಚ್ಚಿಡೋ ಅಂಥದ್ದು ಏನೇ ಇದೆ ಅದರಲ್ಲಿ? ಹೇಳ್ಬೇಕು ತಾನೆ? ಇನ್ನೂ 2.5 ತಿಂಗಳು ಅಷ್ಟೇ ಅಮ್ಮ. ಆದ್ರೆ ಏನೇ ಹೇಳ್ಬೇಕಲ್ವಾ ನಮ್ಮ ಹತ್ರ? ನಾವು ಖುಷಿ ಪಡಲ್ವೇನೆ? ಅಲ್ವಾ, ಅದಕ್ಕೆ ಅವಳ ಕರ್ಕೊಂಬರಕ್ಕೆ ಹೊರಟಿದ್ದೀನಮ್ಮ. ಕರ್ಕೊಂಬರಕ್ಕ? ಯಾಕೆ ಅಮ್ಮ, ಇಂಥ ಹೊತ್ತಲ್ಲಿ ಪ್ರಣತಿ ತವ್ರ ಮನೇಲಿದ್ರೆ ಅವಳಿಗೂ ನೆಮ್ಮದಿ ಅನ್ಸುತ್ತಲ್ವಾ ಅಮ್ಮ? ರೇವತಿ ಅಕ್ಕ ಊರ್ನಲ್ಲಿಲ್ಲ ಅಂತ ನಿನಗೆ ಮನ್ಸಿಗೆ ಬಂದಾಗ ಮಾಡಬೇಡ್ವೆ. ನಾಳೆ ಅಕ್ಕನ್ ಗೊತ್ತಾದ್ರೆ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ರೇವತಿ ಅಮ್ಮನ ಹೇಗಾದ್ರೂ ಮಾಡಿ ಒಪ್ಸೋಣ ಅಮ್ಮ. ಅವಳನ್ನ ಕರ್ಕೊಂಬರೋದಕ್ಕೆ ಅವಕಾಶ ಮಾಡಿಕೊಡಿ. ಬೇಕಾಗಿಲ್ಲ. ದೊಡ್ಡವರು ಏನೋ ನಿರ್ಧಾರ ತಗೊಂಡಿದ್ದಾರೆ. ನೀನ್ ಯಾರೇ ಅದನ್ನ ಬದಲಾಯಿಸಕ್ಕೆ? ನಿನ್ ತಮ್ಮನ್ನ ಮದ್ವೆ ಆಗಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ನಿನಗ್ ಬೇಕಾದಾಗ ನಡ್ಕೊಳಕ್ ಆಗಲ್ಲ ಕಣೆ. ಪ್ರಣತಿನ ಮನೆ ಒಳಗೆ ಸೇರಿಸಬಾರ್ದು ಅಂತ ಅಕ್ಕ ನಿರ್ಧಾರ ಮಾಡಿದ್ದಾರೆ. ಅದನ್ನ ಮೀರು ನೀನ್ ಕರ್ಕೊಂಬರಕ್ ಹೋಗ್ತಿದ್ಯಾ? ಏನು ಬೇಕಾಗಿಲ್ಲ, ಮನೇಲಿ ಬಿದ್ದಿರು. ಅಮ್ಮ, ಅದು ಬೇಡ ಅಂತ ಹೇಳದ್ನಲ್ವಾ, ಮನೇಲಿ ಬಿದ್ದಿರು. ನಾನು ಇಲ್ಲೇ ಕೂತಿರ್ತೀನಿ. ಅದು ಹೇಗೆ ಹೊರಗೆ ಹೋಗ್ತೀಯ ನಾನು ನೋಡ್ತೀನಿ. ಹೋಗೊಳಗೆ ಹೋಗೆ. ಮನೆಗೆ ಕರ್ಕೊಂಡು ಹೋಗ್ತೀನಿ, ರೆಡಿ ಇರು ಅಂತ ಪ್ರಣತಿಗೆ ಹೇಳಿ ಬಂದಿದ್ದೆ. ಇವಾಗ ನೋಡಿದ್ರೆ ಅಮ್ಮ ನನ್ನನ್ನು ಹೋಗಕ್ ಬಿಡ್ತಿಲ್ಲ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಅವ್ರಿಗಿದ್ನೆಲ್ಲ ಹೇಗೆ ಹೇಳಲಿ? ಏನತ್ತೆ ಗುಂಡಮ್ಮ ಬಂದ್ಬಿಡ್ತಾಳೆ, ಇವಳನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ ಅಂತಿದ್ರಿ. ಇಷ್ಟೊತ್ತಾದ್ರೂ ನಿಮ್ಮ ಮಗಳು ಪತ್ತೆನೇ ಇಲ್ಲ. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ಯಾವತ್ತೂ ಅವಳು ಹೇಳಿದ ಮಾತು ತಪ್ಪಿಸ್ತಾನೆ ಇರಲಿಲ್ಲ. ನೋಡು, ಇನ್ನೂ ಯಾಕೆ ಬಂದೇ ಇಲ್ಲ? ಫೋನ್ ಮಾಡಿ. ಆಗ್ಲೇ 2-3 ಸರಿ ಮಾಡಿದ್ದೆ ಕಣೆ, ಫೋನೇ ಎತ್ತುತ್ತಾ ಇಲ್ಲ. ಅಯ್ಯೋ, ಅವಳು ಆವಾಗಲೇ ನೋಡಿಲ್ಲ ಅನ್ಸುತ್ತೆ. ನಾನು ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಬೇಗ ಬರಕ್ಕೆ ಹೇಳಿ. ಪಾಪ ಪ್ರಣತಿ ರೆಡಿಯಾಗಿ ನಾನು ಬರ್ತೀನಿ ಅಂತ ಕಾಯ್ತಾ ಇರ್ತಾಳೆ.